greet you all in the precious name of our Lord and Savior Jesus Christ. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸುತ್ತೇವೆ. Please turn your Bible to Ephesians 2nd chapter. ನಿಮ್ಮ ಬೈಬಲ್ಗಳನ್ನು ಎಫೆಸ 2ನೇ ಅಧ್ಯಾಯಕ್ಕೆ ತಿರುಗಿಸ್ರಿ. Verse 8. 8ನೇ ವಾಕ್ಯ ಓದ್ಕೊಳ್ಳೋಣ. For by grace are you saved through faith, and that not of yourself, it is a gift of God. ನಂಬಿಕೆಯ ಮೂಲಕ ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದಲ್ಲ, ಅದು ದೇವರ ವರವೇ. Hallelujah. Hallelujah. I've been teaching for quite a few months, maybe years together, about grace. ನಾನು ಕೆಲವು ತಿಂಗಳಾಗಿದೆ, ವರ್ಷಗಟ್ಟಲೆ ಆಗಿರ್ಬೋದು, ಕೃಪೆಯ ಬಗ್ಗೆ ನಾನು ಕಲಿಸ್ಕೊಂಡು ಬರ್ತಾ ಇದ್ದೇನೆ. The scripture says, by grace we are saved through faith, not of ourselves. ವಾಕ್ಯ ಹೇಳ್ತಾ ಇದೆ, ನಾವು ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೇವೆ, ಅದು ನಮ್ಮಿಂದಲ್ಲ. Say in English, I am saved by grace through faith. ನನ್ನಿಂದ ಹೇಳ್ರಿ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ನಾನು ರಕ್ಷಣೆ ಹೊಂದಿದ್ದೇನೆ. The meaning is, we have not done anything for our salvation. ಇದರ ಅರ್ಥ ಏನಂದ್ರೆ, ನಮ್ಮ ರಕ್ಷಣೆಗಾಗಿ ನಾವೇನ್ ಮಾಡ್ಲಿಲ್ಲ. Grace provided. ಕೃಪೆ ಒದಗಿಸಿತು, Freely we got it. ಉಚಿತವಾಗಿ ಸಿಕ್ಕಿತು. We just believe it becomes ours. ನಾವು ನಂಬಿದ್ವಿ, ಅದು ನಮ್ದಾಯ್ತು. So grace provides all the blessing for us. ಅದಕ್ಕಾಗಿ ಕೃಪೆ ನಮ್ ಎಲ್ಲ ಆಶೀರ್ವಾದಗಳನ್ನು ಒದಗಿಸ್ತದೆ. To bless us only Jesus died on the cross. ನಮ್ಮನ್ನು ಆಶೀರ್ವದಿಸಬೇಕು ಅಂತಾನೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ರು. And one of the blessing is overcoming temptation, living a holy life. ಮತ್ತು ಆ ಎಲ್ಲ ಆಶೀರ್ವಾದಗಳಲ್ಲಿ ಒಂದು ಆಶೀರ್ವಾದ, ನಾವು ಶೋಧನೆಗಳನ್ನು ಜಯಿಸುವಂತದ್ದು, ಪರಿಶುದ್ಧರಾಗಿ ಜೀವಿಸುವಂತದ್ದು. Very important teaching. ಬಹಳ ಮುಖ್ಯ ಬೋಧನೆ. If we understand it clearly, holiness is not a problem. ನಾವಿದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರೆ, ಪರಿಶುದ್ಧತೆಯಲ್ಲಿ ಜೀವಿಸುವಂತದ್ದು, ಪರಿಶುದ್ಧರಾಗಿ ಇರುವಂತದ್ದು ಸಮಸ್ಯೆನೇ ಆಗಿರಲ್ಲ. Very easy it is. ಬಹಳ ಸುಲಭವಾಗಿದೆ. But when we don't understand it, if there is a confusion, then it will be a struggle. ಆದ್ರೆ ನಾವು ಅರ್ಥ ಮಾಡ್ಕೊಳ್ಳಿಲ್ಲ, ಅದ್ರಲ್ಲಿ ಯಾವುದೇ ಗಲಿಬಿಲಿ ಇದ್ರೆ ಅವಾಗ ಕಷ್ಟ ಆಗ್ತದೆ. Hallelujah. Hallelujah. To understand sin, grace, victory over sin, the best passage in the Bible is book of Romans. ಮತ್ತು ಪಾಪದ ಮೇಲೆ ಜಯ, ಇದರ ಬಗ್ಗೆ ನಾವು ಕಲ್ತ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕಾದ್ರೆ ಸತ್ಯವೇದಲ್ಲಿರುವಂತ ಉತ್ತಮವಾದ ಭಾಗ ಅದು ರೋಮ ಪುಸ್ತಕ ಆಗಿದೆ. Very clearly explained. ಸ್ಪಷ್ಟವಾಗಿ ಅರ್ಥ ಮಾಡಿಸಿದ್ದಾನೆ. First 2.5 chapters, Apostle Paul talks only about sin, effects of sin, what is a sinner's mind, everything he explains. ಮೊದಲನೇ 2.5 ಅಧ್ಯಾಯಗಳಲ್ಲಿ ಪಾಪದ ಬಗ್ಗೆ ಅಪೊಸ್ತಲನಾದ ಪೌಲನ್ ಮಾತಾಡ್ತಾನೆ, ಪಾಪದ ಪರಿಣಾಮಗಳು. And after that, ಅದಾದ್ಮೇಲೆ from the 3rd chapter, that is next 2.5 chapters, 3ನೇ ಅಧ್ಯಾಯದಿಂದ till 5th chapter, he talks about the grace. ಕೊನೆಯ ಅಧ್ಯಾಯದವರೆಗೆ, ಅಂದ್ರೆ 3ನೇ ಅಧ್ಯಾಯದಿಂದ 5ನೇ ಅಧ್ಯಾಯದವರೆಗೆ ಕೃಪೆಯ ಬಗ್ಗೆ ಮಾತನಾಡ್ತಾನೆ. Grace and sin. ಕೃಪೆ ಮತ್ತು ಪಾಪ. How grace begins, he introduces it. And when he closes the 5th chapter, he shows, there is a very famous scripture says, where the sin increases, grace will increase. ಮತ್ತು ಅಲ್ಲಿ 5ನೇ ಅಧ್ಯಾಯ ಮುಗಿಸುವಾಗ ಆತನ ಹೇಳ್ತಾನೆ, ಅಂದ್ರೆ ಎಲ್ಲಿ ಪಾಪ ಜಾಸ್ತಿ ಆಗ್ತಾ ಇದೋ ಕೃಪೆಯು ಜಾಸ್ತಿ ಆಗ್ತದೆ. So people think, in your sin increases, grace increases, let us keep on committing sin. ಅದಕ್ಕಾಗಿ ಕೆಲವು ಜನರು ಯೋಚನೆ ಮಾಡ್ತಾರೆ, ಪಾಪ ಜಾಸ್ತಿ ಆದ್ರೆ ಕೃಪೆನೂ ಜಾಸ್ತಿ ಆಗ್ತದೆ, ಅದಕ್ಕೆ ಪಾಪ ಮಾಡ್ತಾ ಹೋಗೋಣ. No. And 6th chapter makes it very clear. ಇಲ್ಲ 6ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. What shall we say then? Because grace is increasing, shall we keep on committing sin? ಹಾಗಾದ್ರೆ ಏನು ಹೇಳೋಣ? ಕೃಪೆಯು ಹೆಚ್ಚಾಗ್ತಾ ಇದೆ ಅಂತ ನಾವು ಪಾಪದಲ್ಲಿ ಮುಂದುವರಿಬೇಕಾ? God forbid. ಎಂದಿಗೂ ಆಗದಿರಲಿ. Never let it be. ಹಾಗಾಗದಿರಲಿ. Then he explains why we have to why it is so. ಮತ್ತೆ ಆಮೇಲೆ ಅದನ್ನ ಅರ್ಥ ಮಾಡಿಸ್ತಾನೆ ಯಾಕೆ ಹಾಗೆ ಅಂತ. In 6th chapter he explains verse 1 to 10, our sin nature
is dead. ಆರನೇ ಅಧ್ಯಾಯದಲ್ಲಿ ಮೊದಲನೇ ವಾಕ್ಯದಿಂದ 10ನೇ ವಾಕ್ಯದವರೆಗೆ ಆತನ ಅರ್ಥ ಮಾಡಿಸ್ತಾ ಇದ್ದಾನೆ. ನಮ್ಮ ಪಾಪದ ಸ್ವಭಾವವು ಸತ್ತು ಹೋಗಿದೆ. Our old man is dead. ನಮ್ಮ ಹಳೆ ಮನುಷ್ಯನು ಸತ್ತನು. He is buried. ಆತನು ಹೂಣಲ್ಪಟ್ಟನು. Now we can walk in the newness of life. ನಾವಿವಾಗ ಜೀವನದ ಹೊಸತನದಲ್ಲಿ ನಡಿಬಹುದು. So from 10th chapter till verse 23-24 he says, now you meditate all these things. 10ನೇ ಅಧ್ಯಾಯದಲ್ಲಿ ಆತನು 34-35 ವಾಕ್ಯದವರೆಗೆ ಆತನು ಹೇಳ್ತಾ ಇದ್ದಾನೆ ಅಂದ್ರೆ ಈ ವಿಷಯಗಳ ಮೇಲೆ ಧ್ಯಾನ ಮಾಡ್ರಿ. Now we are in Romans 7th chapter. ನಾವಿವಾಗ ರೋಮ 7ನೇ ಅಧ್ಯಾಯದಲ್ಲಿ ಇದ್ದೇವೆ. In fact verse 15 to 25 I explained it last couple of weeks. ರೋಮ 7ನೇ ಅಧ್ಯಾಯ 15ನೇ ವಾಕ್ಯದಿಂದ 25ನೇ ವಾಕ್ಯದವರೆಗೆ ಕೆಲವು ವಾರಗಳಿಂದ ನಾನು ಕಲಿಸ್ತಾ For ಬಂದಿದ್ದೇನೆ. whom it is written? ಯಾರ ಸಲುವಾಗಿ ಬರೆಯಲ್ಪಟ್ಟಿದೆ? Is it written for believer or unbeliever? ಈ ವಾಕ್ಯಗಳು 15ನೇ ವಾಕ್ಯದಿಂದ ಕೊನೆ ವಾಕ್ಯದವರೆಗೆ ಇದು ಯಾರಿಗಾಗಿ ಬರೆಯಲ್ಪಟ್ಟಿದೆ? ವಿಶ್ವಾಸಿಗಳಿಗಾಗಿಯಾ And I ಅವಿಶ್ವಾಸಿಗಳಿಗಾಗಿಯಾ? explained the scriptures which it indicates it is not for believer also, it is not for total unbeliever also. ಮತ್ತು ನಾನು ಕೆಲವು ವಾಕ್ಯಗಳನ್ನು ತೋರಿಸಿ ಕಲಿಸ್ಕೊಟ್ಟೆ ಏನಂದ್ರೆ ಈ ವಾಕ್ಯಗಳು ಸಂಪೂರ್ಣವಾಗಿರುವ ವಿಶ್ವಾಸಿಗಾಗಿಯೂ ಅಲ್ಲ ಅವಿಶ್ವಾಸಿಗಾಗಿಯೂ ಅಲ್ಲ. He says no what I want to do I'm unable to do it. ಈ ವಾಕ್ಯಗಳಲ್ಲಿ ಆತನು ಹೇಳ್ತಾ ಇದ್ದಾನೆ, ಈ ವ್ಯಕ್ತಿ ಹೇಳ್ತಾ ಇದ್ದಾನೆ, ನಾನು ಏನ್ ಮಾಡ್ಬೇಕು ಅನಿಸ್ತದೋ ಅದು ಮಾಡಕ್ಕಾಗ್ತಾ ಇಲ್ಲ. Sin dwells in me. ನನ್ನೊಳಗೆ ಪಾಪ ವಾಸ ಮಾಡ್ತಾ ಇದೆ. In believer there is no sin nature. ವಿಶ್ವಾಸಿಯಲ್ಲಿ ಪಾಪದ ಸ್ವಭಾವ ಇಲ್ಲ. But when he opens Romans 7th chapter he gives one illustration. ರೋಮ 7ನೇ ಅಧ್ಯಾಯ ಪ್ರಾರಂಭ ಮಾಡುವಾಗ ಆತನು ಒಂದು ಉದಾಹರಣೆ ಕೊಡ್ತಾನೆ. Very good example. ಬಹಳ ಉತ್ತಮವಾಗಿರುವಂತ ಉದಾಹರಣೆ. Little bit I'll explain that story. ನಾನು ಇವತ್ತು ಈ ಕಥೆಯನ್ನು ಅರ್ಥ ಮಾಡಿಸ್ತೇನೆ. Romans 7th chapter verse 1 to 4. ರೋಮ 7ನೇ ಅಧ್ಯಾಯ 1ನೇ ವಾಕ್ಯದಿಂದ 4ನೇ ವಾಕ್ಯದವರೆಗೆ ನೋಡೋಣ. Know ye not therefore, brethren, for I speak to them that know that the law, how that the law hath dominion over man as long as he liveth. For a woman which has an husband is bound by the law to her husband as long as he liveth. But if the husband be dead, she is loosed from the law of her husband. So then, if while her husband lives, she be married to another man, she shall be called an adulteress. But if her husband be dead, she is free from that law, so that she is no adulteress, though she be married to another man. Wherefore, my brethren, you also are become dead to the law by the body of Christ, that you should be married to another, even to him who is raised from the dead, that we should bring forth fruit unto God. ನಾನು ಓದ್ತೇನೆ, ಕನ್ನಡದಲ್ಲಿ ಕೇಳ್ರಿ. ಸಹೋದರರೇ, ಧರ್ಮಶಾಸ್ತ್ರವನ್ನು ತಿಳಿದವರಿಗೆ ನಾನು ಹೇಳುವುದೇನೆಂದರೆ, ಒಬ್ಬ ಮನುಷ್ಯನು ಜೀವದಿಂದಿರುವ ತನಕ ಮಾತ್ರ ಅವನ ಮೇಲೆ ಧರ್ಮಶಾಸ್ತ್ರದ ಅಧಿಕಾರವು ನಡೆಯುತ್ತದೆಂಬುದು ನಿಮಗೆ ಗೊತ್ತಿಲ್ಲವೇ? ಅದಕ್ಕೆ ದೃಷ್ಟಾಂತ, ಗಂಡನು ಜೀವದಿಂದಿರುವ ತನಕ ಹೆಂಡತಿಯು ನ್ಯಾಯದ ಪ್ರಕಾರ ಅವನಿಗೆ ಬದ್ಧಳಾಗಿರುವಳು. ಗಂಡನು ಸತ್ತರೆ ಗಂಡನ ಹಂಗು ಆಕೆಗೆ ತಪ್ಪುವುದು. ಹೀಗಿರಲಾಗಿ ಗಂಡನು ಜೀವದಿಂದಿರುವಾಗ ಆಕೆ ಬೇರೊಬ್ಬನನ್ನು ಸೇರಿದರೆ ವ್ಯಭಿಚಾರಿಣಿ ಎನಿಸಿಕೊಳ್ಳುವಳು. ಆದರೆ ಗಂಡನು ಸತ್ತ ಮೇಲೆ ಅವನ ಹಂಗು ತಪ್ಪಿದ್ದರಿಂದ ಆಕೆ ಮತ್ತೊಬ್ಬ ಗಂಡನನ್ನು ಮಾಡಿಕೊಂಡರೂ ವ್ಯಭಿಚಾರಿಣಿ ಅಲ್ಲ. ಹಾಗೆಯೇ ನನ್ನ ಸಹೋದರರೇ, ನೀವು ಸಹ ಕ್ರಿಸ್ತನ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿರಿ, ದೇವರಿಗೆ ಫಲವಾಗುವುದಕ್ಕಾಗಿ ಮತ್ತೊಬ್ಬನನ್ನು, ಅಂದರೆ ಸತ್ತು ಜೀವಿತನಾಗಿ ಎದ್ದಾತನನ್ನು ಸೇರಿಕೊಂಡಿರಿ. Okay, I'll explain. Look here. Now don't read Bible. Look here. ಅರ್ಥ ಮಾಡಿಸ್ತೇನೆ ಕೇಳ್ರಿ, ಬೈಬಲ್ ಓದ್ಬೇಡ್ರಿ, ಮೇಲೆ ನೋಡ್ರಿ. He is giving marriage as an example to explain about our sin nature and our new nature. ಇಲ್ಲಿ ಆತನು ಮದುವೆ ಎನ್ನುವಂತ ಉದಾಹರಣೆ ಕೊಡ್ತಾ ಇದ್ದಾನೆ, ನಮ್ಮ ಪಾಪದ ಸ್ವಭಾವವನ್ನು ಅರ್ಥ ಮಾಡಿಸಿಕೊಳ್ಳುವುದಕ್ಕಾಗಿ. And how is our new nature also? ಮತ್ತು ನಮ್ಮ ಹೊಸ ಸ್ವಭಾವ ಹೆಂಗಿದೆ ಅಂತ ತೋರಿಸ್ತಾ ಇದ್ದಾನೆ. He is telling if one lady gets married to one man, she is bound by that, and legally she belongs to him now. ಒಬ್ಬ ಸ್ತ್ರೀ ಆಕೆ ಹೋಗಿ ಒಬ್ಬನಿಗೆ ಮದುವೆ ಆದ್ರೆ ಆಕೆ ಅವನಿಗೆ ನ್ಯಾಯಬದ್ಧಳಾಗಿರ್ತಾಳೆ. Even if he is a bad man,
she is dominated by him. ಅವನು ಕೆಟ್ಟ ವ್ಯಕ್ತಿ ಆಗಿದ್ದರೂ ಕೂಡ ಆತನ ಕೆಳಗಡೆ ಇರ್ತಾಳೆ. Whatever he says, she has to do. ಅವನು ಏನೇನು ಹೇಳ್ತಾನೋ ಆಕೆ ಮಾಡ್ಬೇಕು. She is bound. She is like a slave now. No free will for her. ಆಕೆ ಆತನ ಕೆಳಗೆ ಬಂಧನದಲ್ಲಿದ್ದಾಳೆ. ಆಕೆಯ ಸ್ವಚಿತ್ತ ಇಲ್ಲ. When he is alive, she can't think about one more marriage. ಅವನು ಜೀವಂತವಾಗಿರುವವರೆಗೆ ಈಕೆ ಇನ್ನೊಂದು ಮದುವೆ ಬಗ್ಗೆ ಯೋಚನೆ ಮಾಡಕ್ಕಾಗಲ್ಲ. If he marries one more person, she will become an adulterous woman. ಅವನು ಜೀವಂತವಾಗಿದ್ದ ಸಮಯದಲ್ಲಿ ಇನ್ನೊಬ್ಬನನ್ನು ಆಕೆ ಮದುವೆ ಮಾಡ್ಕೊಂಡ್ರೆ ವ್ಯಭಿಚಾರಿಣಿ ಆಗ್ತಾಳೆ. But when he is dead, she is free. ಆದ್ರೆ ಆಕೆಯ ಗಂಡ ಸತ್ತ ಮೇಲೆ ಅವಳು ಸ್ವಾತಂತ್ರ್ಯವಾಗ್ತಾಳೆ. Now she is free to marry one more person. ಇವಾಗ ಇನ್ನೊಬ್ಬನನ್ನು ಮದುವೆ ಮಾಡ್ಕೊಳ್ಳೋದಕ್ಕಾಗಿ ಆಕೆ ಸ್ವಾತಂತ್ರ್ಯ. Actually, Apostle Paul is not talking about marriage here. ನೋಡ್ರಿ, ಅಪೊಸ್ತಲನಾದ ಪೌಲನು ಮದುವೆ ಬಗ್ಗೆ ಮಾತಾಡ್ತಾ ಇಲ್ಲ. He is using marriage as an example to explain about sin nature and new nature. ನೋಡ್ರಿ, ಆತನು ಮದುವೆ ಬಗ್ಗೆ ಮಾತಾಡ್ತಾ ಇಲ್ಲ, ಆದ್ರೆ ಮದುವೆ ಎನ್ನುವ ಉದಾಹರಣೆ ಉಪಯೋಗಿಸ್ಕೊಂಡು ಪಾಪದ ಸ್ವಭಾವ ಹೇಗಿತ್ತು, ಹೊಸ ಸ್ವಭಾವ ಹೇಗಿದೆ ಅಂತ ತೋರಿಸ್ತಾ ಇದ್ದಾನೆ. He explains about law and grace. ಆತನು ಧರ್ಮಶಾಸ್ತ್ರವನ್ನು ತೋರಿಸ್ತಾನೆ ಮತ್ತು ಕೃಪೆ ಏನಿದೆ ಅಂತ ತೋರಿಸ್ತಾನೆ. I'll read one more verse, then one more time verse 4. ಇನ್ನೊಂದ್ಸಲ 4ನೇ ವಾಕ್ಯ ಓದ್ತೇನೆ ಕೇಳ್ರಿ. ಹಾಗೆಯೇ ನನ್ನ ಸಹೋದರರೇ, ನೀವು ಸಹ ಕ್ರಿಸ್ತನ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರದ ಪಾಲಿಗೆ ಸತ್ತೀರಿ, ದೇವರಿಗೆ ಫಲವಾಗುವುದಕ್ಕಾಗಿ ಮತ್ತೊಬ್ಬನನ್ನು, ಅಂದರೆ ಸತ್ತು ಜೀವಿತನಾಗಿ ಎದ್ದಾತನನ್ನು ಸೇರಿಕೊಂಡಿರಿ. Hallelujah. It talks about our born again experience. ನೋಡ್ರಿ, ಇದು ನಮ್ಮ ಹೊಸದಾಗಿ ಹುಟ್ಟಿರುವಂತ ಅನುಭವದ ಬಗ್ಗೆ ಮಾತಾಡ್ತದೆ. Our old man, our old sin nature is dead. ನಮ್ಮ Christ died. ನಮ್ಮ ಹಳೆ ಮನುಷ್ಯನು, ನಮ್ಮ ಹಳೆ ಸ್ವಭಾವ ಯೇಸು ಕ್ರಿಸ್ತನು ಸತ್ತಾಗ ಅದು ಕೂಡ ಸಾಯಿಸಲ್ಪಟ್ಟಿತು. Now the question is, when we were married to that bad husband. ಇವಾಗ ಪ್ರಶ್ನೆ ಏನಂದ್ರೆ, ಕೆಟ್ಟ ಗಂಡನಿಗೆ ನಾವ್ ಯಾವಾಗ ಮದುವೆ ಆಗಿದ್ವಿ? When we were married, ಯಾವಾಗ? Bible says, ಬೈಬಲ್ ಹೇಳ್ತದೆ in Psalm 51, ಕೀರ್ತನೆ 51ನೇ ಅಧ್ಯಾಯದಲ್ಲಿ verse 4, ನಾವು ನೋಡ್ಕೊಳ್ಳೋಣ. ಕೀರ್ತನೆ 51 4ನೇ ವಾಕ್ಯ. book of Psalms 51st chapter verse 4. ಕೀರ್ತನೆ 51 4, sorry, verse 5. ಕ್ಷಮಿಸಿ, 5ನೇ ವಾಕ್ಯ. Behold, I was shapen in iniquity, and in sin did my mother conceive me. ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. Means in sin my mother conceived me. ಅದರ ಅರ್ಥ ಏನಂದ್ರೆ, ನನ್ನ ತಾಯಿ ನನ್ನನ್ನು ಪಾಪದಲ್ಲಿ ಹಡೆದಳು. Means I was formed in sin. ಅಂದ್ರೆ ನಾನು ಪಾಪದಲ್ಲಿ ರೂಪಿಸಲ್ಪಟ್ಟ. I was born with a sin nature. ನಾನು ಪಾಪ ಸ್ವಭಾವದೊಟ್ಟಿಗೆ ಹುಟ್ಟಿದೆ. When I was born, already I am married to that bad husband, sin nature. ಅದರ ಅರ್ಥ ಏನಂದ್ರೆ, ನಾನು ಹುಟ್ಟಿದಾಗಿಂದ ತನ್ನ ತಾಯಿ ಗರ್ಭ ಧರಿಸಿದಾಗ ಪಾಪದಿಂದ ರೂಪವಾಗಿದೆ ಅಲ್ಲ, ಅದರ ಅರ್ಥ ಕೆಟ್ಟ ಗಂಡನಿಗೆ ಮದುವೆ ಆಗಿದ ಹಾಗೆ. Keeping this in mind, in Romans 7 chapter, Paul is telling, what I want to do, I can't do. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ರೋಮ 7ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ, ನಾನು ಏನ್ ಮಾಡ್ಬೇಕಂತ ಅನ್ಕೋತೇನೋ ಮಾಡಕ್ ಆಗ್ತಾ ಇಲ್ಲ. Apostle Paul always gives some stories, examples he'll give. ಅಪೊಸ್ತಲನಾದ ಪೌಲನು ಯಾವಾಗ್ಲೂ ಕಥೆಗಳನ್ನು ಹೇಳಿ, ಉದಾಹರಣೆಗಳನ್ನು ಹೇಳಿ ಅರ್ಥ ಮಾಡಿಸ್ತಾನೆ. So he is ಮಾಡಿಸ್ತಾನೆ. telling, I'm like a person who is married to a bad husband. What is good I want to do, I'm unable to do it because the sin nature is dominating me. ಅದಕ್ಕಾಗಿ ಆತನು ಹೇಳ್ತಾ ಇದ್ದಾನೆ, ನಾನು ಒಬ್ಬ ವ್ಯಕ್ತಿ ಆಗಿದ್ದೇನೆ, ಅಂದ್ರೆ ಕೆಟ್ಟ ಗಂಡನಿಗೆ ಮದುವೆ ಆಗಿದ ಹಾಗೆ ಪಾಪ ನನ್ನ ಮೇಲೆ ಅಲ್ಲಿ ಅಧಿಕಾರ ಮಾಡ್ತಾ ಇದೆ. ನಾನು ಏನ್ ಮಾಡ್ಬೇಕು ಅನ್ಕೋತೇನೋ ಮಾಡಕ್ ಆಗ್ತಾ ಇಲ್ಲ. Hallelujah. Are you here? You understand what I'm saying? ಅರ್ಥ ಆಗ್ತಿದ್ಯಾ? Some men are like real Hitler, what they say should happen. ಕೆಲವು ಗಂಡಸರು ಹಿಟ್ಲರ್ ತರ ಇರ್ತಾರೆ, ಅವ್ರು ಏನ್ ಬಯಸ್ತಾರೋ ಅದೇ ಆಗ್ಬೇಕು. There is no choice. ಯಾವ್ದು ಆಯ್ಕೆನೆ ಉಳಿಯಲ್ಲ. Sometimes women will be like a Hitler. ಕೆಲವೊಂದು ಮನೆಗಳಲ್ಲಿ ಸ್ತ್ರೀಯರು ಹಿಟ್ಲರ್ ತರ ಇರ್ತಾರೆ. What they say should happen. ಅವ್ರು ಏನ್ ಬಯಸ್ತಾರೋ, ಅವ್ರು ಏನ್ ಹೇಳ್ತಾರೋ ಅದೇ ಆಗ್ಬೇಕು. There is no solution. ಅದಕ್ಕೆ ಯಾವುದೇ ಉಪಾಯನೇ ಇಲ್ಲ. Because once you are married, over. You are legally bound. ಒಂದ್ಸಲ ಮದುವೆ ಆದ್ರೆ ಆಯ್ತು, ನ್ಯಾಯಬದ್ಧವಾಗಿ ಅವರೊಟ್ಟಿಗೆ ಇರ್ತೀರಾ. Hallelujah.
Till that person dies, there is no liberation. ಆ ವ್ಯಕ್ತಿ ಸಾಯೋವರೆಗೆ ಅವರಿಂದ ಸ್ವಾತಂತ್ರ್ಯ ಇಲ್ಲ. We all have a sin nature like that. ನಮ್ಮೆಲ್ಲರಲ್ಲಿಯೂ ಅಂತ ರೀತಿಯಲ್ಲಿಯೇ ಪಾಪದ ಸ್ವಭಾವ But the ಇದೆ. Bible says, ಬೈಬಲ್ ಹೇಳ್ತಿದೆ God did something for our bad husband or our sin nature. ಬೈಬಲ್ ಹೇಳ್ತಿದೆ ನಮ್ಮ ಕೆಟ್ಟ ಗಂಡ ಅಂದ್ರೆ ಪಾಪದ ಸ್ವಭಾವಕ್ಕೆ ದೇವರು ಏನೋ ಒಂದು ಕಾರ್ಯ ಮಾಡಿದ್ರು. We will read one more time Romans 6th chapter. ಇನ್ನೊಂದ್ಸಲ ರೋಮ 6ನೇ ಅಧ್ಯಾಯ ಓದ್ಕೊಳ್ಳೋಣ. Verse 3 and 4. ರೋಮ 6ನೇ ಅಧ್ಯಾಯ 3-4 ಇನ್ನೊಂದ್ಸಲ ಓದೋಣ. Know ye not that so many of us were baptized into Jesus Christ, were baptized unto his death? Therefore we are buried with him by baptism into death, that like as Christ was raised from the dead by the glory of the Father, even so we also should walk in newness of life. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೇವೆಂದು ನಿಮಗೆ ತಿಳಿಯದೋ? ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. Now I'll explain. Look here. ನಿಮ್ಗೆ ಅರ್ಥ ಮಾಡಿಸ್ತೇನೆ. ಮೇಲೆ ನೋಡ್ರಿ. Jesus died on the cross. ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ರು. When he died on the cross, ಯೇಸು ಸ್ವಾಮಿ ಸತ್ತಾಗ that bad husband is dead. ಆ ಕೆಟ್ಟ ಗಂಡ ಅಂದ್ರೆ ಪಾಪದ ಸ್ವಭಾವ ಸತ್ತು ಹೋಯಿತು. Old nature is dead. ಹಳೆ ಸ್ವಭಾವ ಸತ್ತು ಹೋಯಿತು. Sin nature is dead. ಪಾಪದ ಸ್ವಭಾವ ಸತ್ತು ಹೋಯಿತು. He is buried. ಹೂಣಲ್ಪಟ್ಟಿತು. Means now we are free from sin. ಇದರ ಅರ್ಥ ಏನಂದ್ರೆ ನಾವೀಗ ಪಾಪದಿಂದ ಬಿಡುಗಡೆ ಹೊಂದಿದ್ದೇವೆ. Hallelujah. Say, I am free from sin. ನಾನಿಂದ ಹೇಳ್ರಿ, ನಾನು ಪಾಪದಿಂದ ಬಿಡುಗಡೆ ಹೊಂದಿದ್ದೇನೆ. See, when you were born in this earth, you are already married to a bad husband. ಅರ್ಥ ಏನಂದ್ರೆ ನೋಡ್ರಿ, ಈ ಲೋಕದಲ್ಲಿ ಹುಟ್ಟಿದಾಗ ನಾವು ಒಂದು ಕೆಟ್ಟ ಗಂಡನಿಗೆ ಮದುವೆ ಆಗಿದ್ದ ಹಾಗೆ. You had a sin nature. ಅಂದ್ರೆ ಹುಟ್ಟಿದಾಗಲೇ ನಮ್ಮೊಳಗೆ ಪಾಪದ ಸ್ವಭಾವ ಇತ್ತು. Now you are born again. ಇವಾಗ ನೀವು ಇನ್ನೊಂದ್ಸಲ ಹುಟ್ಟಿದ್ರಿ, ಅಂದ್ರೆ ಹೊಸೊಬ್ಬರಾಗಿ ಹುಟ್ಟಿದ್ರಿ. Say, I am born again. I am born again. I am born again. That is new born. Born again is ಇನ್ನೊಂದ್ಸಲ ಹುಟ್ಟಿದ್ರಿ. Okay, say, I am born again. ನನ್ನಿಂದ ಹೇಳ್ರಿ, ನಾನು ಹೊಸೊಬ್ಬನಾಗಿ ಹುಟ್ಟಿದ್ದೇನೆ. Okay, we'll read the scripture, that will be good. 2 Corinthians 5:17. Therefore, if any man be in Christ, is a new creation. All things have passed away. Behold, all things have become new. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. The meaning is, ಅರ್ಥ ಏನಂದ್ರೆ, when you are born again, you got a new husband. ಅರ್ಥ ಏನಂದ್ರೆ, ನೀವು ಇನ್ನೊಂದ್ಸಲ ಹುಟ್ಟಿದಾಗ ನಿಮಗೆ ಒಂದು ಹೊಸ ಗಂಡ ಸಿಕ್ಕ ಹಾಗೆ. You can have a good family today. ಇವಾಗ ನೀವು ಒಳ್ಳೆ ಕುಟುಂಬ ಇಟ್ಕೊಳ್ಬಹುದು. The old husband was bad husband. ಹಳೆ ಗಂಡ ಕೆಟ್ಟ ಗಂಡ ಆಗಿದೆ. That is sin nature. ಅದು ಪಾಪದ ಸ್ವಭಾವ. That dominated us. ಅದು ನಮ್ಮ ಮೇಲೆ ದೊರೆತನ ಮಾಡಿತು. He is dead. ಅವನು ಸತ್ತು ಹೋದ. Our sin nature is dead. ನಮ್ಮ ಪಾಪ ಸ್ವಭಾವ ಸತ್ತು ಹೋಯಿತು. Now we are born again. ನಾವಿವಾಗ ಇನ್ನೊಂದ್ಸಲ ಹುಟ್ಟಿದ್ದೇವೆ. So Apostle Paul says it is like marrying a new husband. You have a new life. ಅದಕ್ಕಾಗಿ ಅಪೊಸ್ತಲನಾದ ಪೌಲನ್ ಹೇಳ್ತಾನೆ, ನಾವಿವಾಗ ಇನ್ನೊಂದ್ಸಲ ಹುಟ್ಟಿದಾಗ, ಹೊಸೊಬ್ಬರಾಗಿ ಹುಟ್ಟಿದಾಗ, ಹೊಸ ಜೀವನ ಇಟ್ಕೊಂಡ ಹಾಗೆ, ಹೊಸ ಗಂಡನಿಗೆ ಮದುವೆ ಆಗಿದ ಹಾಗೆ. Am I clear? ಅರ್ಥ ಆಗ್ತಿದ್ಯಾ? ಸ್ಪಷ್ಟ ಆಯ್ತಾ? Now the real problem is, ಇವಾಗ ಸಮಸ್ಯೆ ಏನಂದ್ರೆ, this woman married a new husband.
ಇವಾಗ ಇಲ್ಲಿ ವಾಕ್ಯ ಪ್ರಕಾರ ನೋಡ್ತೇವೆ ಏನಂದ್ರೆ ಈ ಸ್ತ್ರೀ ಆಕೆ ಇನ್ನೊಬ್ಬ ಗಂಡನಿಗೆ ಮದ್ವೆ ಆದ್ಲು. New husband she married. ಹೊಸ ಗಂಡನಿಗೆ ಮದ್ವೆ New ಆದ್ಲು. life she has to start. ಇವಾಗ ಅವಳು ಒಂದು ಹೊಸ ಜೀವನ ಶುರು ಮಾಡ್ಬೇಕು. Now there is no need for her to be dominated. She has a freedom now. ಇವಾಗ ಈ ಗಂಡನ ಕೆಳಗೆ ಆಕೆ ದೊರೆತನದಲ್ಲಿ ಇರುವುದಿಲ್ಲ, ಆಕೆಗೆ ಸ್ವಾತಂತ್ರ್ಯ ಇದೆ. But that old marriage, bad memories haunt her. ಆದ್ರೆ ಹಳೆಯ ಮದುವೆಯ ಒಂದು ಕೆಟ್ಟ ನೆನಪುಗಳು ಆಕೆಗೆ ಬಹಳ ಕಷ್ಟ ಕೊಡ್ತಿದೆ, ಪೀಡಿಸ್ತದೆ. Even if her husband lifts her hand, she is a new husband. When he lifts her hand, she will think, "Ayyo, whether he is going to beat me or what." ಈ ಹೊಸ ಗಂಡನೊಟ್ಟಿಗೆ ಇರ್ತಾ ಇದ್ದಾಳೆ. ಈ ಹೊಸ ಗಂಡ ಆತನು ಕೈ ಎತ್ತಿದ್ರೆ ಸಾಕು ಅವಳಿಗೆ ಅನಿಸ್ತದೆ ಏನ್ ಹೊಡಿತಾನೋ ಇವನು ಅಂತ. Because the old husband did it. ಯಾಕೆಂದ್ರೆ ಹಳೆ ಗಂಡ ಎಷ್ಟು ಹೊಡಿತಾ ಇದ್ದ. So with that last marriage baggage, she has entered into the new marriage. ಅದಕ್ಕಾಗಿ ಹಳೆ ಮದುವೆಯಿಂದ ಎಷ್ಟೊಂದು ವಿಷಯಗಳನ್ನು ಹೊತ್ಕೊಂಡು ಅವಳು ಹೊಸ ಮದುವೆಯಲ್ಲಿ ಬಂದಿದ್ದಾಳೆ. Hallelujah. The truth is, sin nature is gone, dead. ಸತ್ಯ ಏನು? ಪಾಪದ ಸ್ವಭಾವ ಹೋಗಿದೆ, ಸತ್ತು ಹೋಗಿದೆ. Bad husband is dead. ಹಳೆ ಗಂಡ, ಕೆಟ್ಟ ಗಂಡ ಸತ್ತು ಹೋಗಿದ್ದಾನೆ. New nature has come. ಹೊಸ ಸ್ವಭಾವ It ಬಂದಿದೆ. is like marrying a new person. You can start a new life. ಒಂದು ಹೊಸ ಗಂಡನಿಗೆ ಮದುವೆಯಾದ ಹಾಗೆ ಹೊಸ ಜೀವಿತ ಒಂದು ಶುರು ಮಾಡಬಹುದು. But the mind is not changed. ಆದ್ರೆ ಮನಸ್ಸು ಬದಲಾಗ್ಲಿಲ್ಲ. Mind thinks old. ಮನಸ್ಸು ಏನ್ ಮಾಡ್ತಿದೆ? ಹಳೆದನ್ನೇ ಯೋಚಿಸ್ತದೆ. Because thinking about that old marriage, today even though she got a new husband, she can't enjoy her life. ಇವಾಗ ಈ ಸ್ತ್ರೀ ಆಕೆ ಹೊಸ ಮದುವೆಯಲ್ಲಿ ಇದ್ರೂ ಕೂಡ, ಹೊಸ ಗಂಡನೊಟ್ಟಿಗೆ ಇದ್ರೂ ಕೂಡ ಮನಸ್ಸು ಹಳೆದಿರುವ ಕಾರಣ ಹಳೆ ಮದುವೆ ಬಗ್ಗೆ ಯೋಚನೆ ಮಾಡ್ತಾಳೆ. Same thing for us. ನಮ್ ಜೊತೆ ಕೂಡ We all are born again. ನಾವೆಲ್ಲರೂ ಹೊಸಬರಾಗಿ Our ಹುಟ್ಟಿದ್ವಿ. sin nature is gone. ನಮ್ ಪಾಪದ ಸ್ವಭಾವ ಹೋಗಿದೆ. New nature has come. ಹೊಸ ಸ್ವಭಾವ We ಬಂದಿದೆ. can live like God. ದೇವರಂತೆ We ಜೀವಿಸಬಹುದು. can talk like God. ದೇವರಂತೆ We can ಮಾತಾಡಬಹುದು. see like God. ದೇವರಂತೆ ನೋಡಬಹುದು. But our mind is an old mind. Thinking still old. No. Still something bad will happen. ಅದೇ ನಮ್ಮ ಮನಸ್ಸು ಹಳೆ ಮನಸ್ಸು. ನಮ್ಮ ಮನಸ್ಸು ಏನ್ ಮಾಡ್ತಿದೆ? ಅದೇ ಹಳೆದೇ ಯೋಚನೆ ಮಾಡ್ತಿದೆ, ಏನೋ ಕೆಟ್ಟದೇ ಆಗ್ತದೆ ಅಂತ. And sometimes when you go and listen to some messages, they tell, put the old nature to death, crucify the old nature. There is a fight inside. Always two natures are there. ಮತ್ತು ಕೆಲವು ಜನರಿಗೆ ಈಗ ಸಾರ್ತಾರೆ, ಮೆಸೇಜ್ ಕೇಳಿದಾಗ ಏನ್ ಸಾರ್ತಾರೆ? ಹಳೆ ಮನುಷ್ಯನನ್ನು ಶಿಲುಬೆಗೆ ಹಾಕು, ಹಳೆ ಮನುಷ್ಯನನ್ನು ಇನ್ನೊಂದ್ಸಲ ಸಾಯಿಸು. You do this, otherwise you will not. You have to put off. You have to crucify everything. You have to put this to death, put that to death, put this to death. They give big list. ಅವ್ರು ಹೇಳ್ತಾರೆ ಏನಂದ್ರೆ ಇದನ್ನು ಶಿಲುಬೆಗೆ ಹಾಕು, ಅದನ್ನು ಶಿಲುಬೆಗೆ ಹಾಕು, ಅವಾಗ ಮಾಡು, ಈಗ ಮಾಡು ಅಂತ ಎಲ್ಲ ಹೇಳ್ತಾರೆ. I remember reading one book. ನಾನು ಒಂದು ಪುಸ್ತಕ ಓದಿದ್ ನೆನಪಿದೆ. One heart will be there. Inside that, two cats will be there. ಒಂದು ಹೃದಯ ಇರ್ತದೆ, ಅದರಲ್ಲಿ ಎರಡು ಬೆಕ್ಕು ಇರ್ತವೆ. Black cat, white cat. ಒಂದು ಕಪ್ಪು ಬೆಕ್ಕು, ಒಂದು ಬಿಳಿ ಬೆಕ್ಕು. Means you have a sin nature also, God's nature also. There is a fight going in your heart. ಅದರ ಅರ್ಥ ಏನಂದ್ರೆ ನಿಮ್ ಹೃದಯದಲ್ಲಿ ಒಳ್ಳೆ ಸ್ವಭಾವ ಇದೆ, ಕೆಟ್ಟ ಸ್ವಭಾವ ಇದೆ. ದೇವರ ಸ್ವಭಾವ ಇದೆ, ಕೆಟ್ಟ ಸ್ವಭಾವ ಇದೆ. ಆ ಎರಡು ಸ್ವಭಾವಗಳ ನಡುವೆ ಒಂದು ಜಗಳ ಇದೆ. Your mind is like this. ನಿಮ್ ಮನಸ್ಸು ಈ ರೀತಿಯಾಗಿ Always two cats are fighting inside. ಯಾವಾಗ್ಲೂ ನಿಮ್ ಮನಸ್ಸೊಳಗೆ ಎರಡು ಬೆಕ್ಕುಗಳು ಜಗಳ ಆಡ್ತಾ If ಇದ್ದಾವೆ. black cat wins, you will commit sin. ಆ ಕರ ಇರುವಂತ ಬೆಕ್ಕು ಅಲ್ಲಿ ಗೆದ್ರೆ ನೀವು ಪಾಪ ಮಾಡ್ತೀರಾ. If white cat wins, you will overcome temptation. ಬೆಳ್ಳಗಾಗಿರುವಂತ ಬೆಕ್ಕು ಗೆದ್ರೆ ನೀವು ಎಲ್ಲಾ ಶೋಧನೆಗಳನ್ನು, ಪಾಪವನ್ನು ಜಯಿಸ್ತೀರಾ. Because there is a struggle now. It is there. ಯಾಕಂದ್ರೆ ಒಂದು ಹೋರಾಟ ಇದೆ, ಒಂದು ಜಗಳ ಇದೆ. And what is the quotation? ಮತ್ತು ಅದಕ್ಕೆ ಏನ್ ವಾಕ್ಯ ತೋರಿಸ್ತಾರೆ? Romans 7th chapter. ರೋಮ 7ನೇ Apostle Paul only is struggling. We are not holier than him. ಅಪೊಸ್ತಲ ಪೌಲನೇ ಅಲ್ಲಿ ಕಷ್ಟ ಪಡ್ತಾ ಇದ್ದಾನೆ ಶೋಧನೆಗಳಲ್ಲಿ. ನೀವು ಅವನಿಗಿಂತ ಪರಿಶುದ್ಧನಲ್ಲ. What I want to do, I cannot do, he said. ಪೌಲನ್ ಹೇಳ್ತಾ ಇದ್ನಲ್ಲ, ನಾನ್ ಏನ್ ಮಾಡ್ಬೇಕಂತ ಬಯಸ್ತಾ ಇದ್ದೇನೋ ಮಾಡಕ್ ಆಗ್ತಾ ಇಲ್ಲ. If devil can make you to believe two natures are there inside, he will defeat you. You cannot have victory over sin. ನಿಮ್ಮೊಳಗೆ ಎರಡು ಬೇರೆ ಸ್ವಭಾವಗಳಿವೆ ಅಂತ ಸೈತಾನನ ಇಂಥ ಯೋಚನೆ ಹಾಕಿ ಅದನ್ನು ನಂಬುವಂತೆ ನಿಮ್ಗೆ ಮಾಡಿಸಿದ್ರೆ ಸಾಕು, ನೀವು ಪಾಪವನ್ನು ಜಯಿಸಕ್ಕಾಗಲ್ಲ, ಶೋಧನೆಗಳನ್ನು ಜಯಿಸಕ್ಕಾಗಲ್ಲ. The black cat is dead. ಆ ಕರ್ರಗಾಗಿರುವಂತ ಬೆಕ್ಕು ಸತ್ತೋಗಿದೆ. Our old nature is dead with Christ Jesus. ನಮ್ಮ ಹಳೆ ಸ್ವಭಾವ ಯೇಸು ಕ್ರಿಸ್ತನೊಟ್ಟಿಗೆ ಸತ್ತೋಗಿದೆ. Hallelujah. They say no, you have to fast, only then it will die.
if you don't fast, no, flesh will come out. ಕೆಲವು ಜನರು ಏನ್ ಹೇಳ್ತಾರೆ, ಇಲ್ಲ ಇಲ್ಲ ಉಪವಾಸ ಮಾಡ್ಬೇಕು, ಉಪವಾಸ ಮಾಡಿದ್ರೇನೆ ಆ ಹಳೆ ಸ್ವಭಾವ ಸಾಯ್ತಾ, ಇಲ್ಲ ಅಂದ್ರೆ ಅದು ಮತ್ತೆ ಹೊರಗ್ ಬರ್ತದೆ. How to live a holy life? ಪರಿಶುದ್ಧ ಜೀವನ ಹೆಂಗ್ Only ಜೀವಿಸೋದು? by fasting you will have a holy life. ಉಪವಾಸ ಪ್ರಾರ್ಥನೆ ಮೂಲಕನೇ ಅಂತ ಹೇಳ್ತಾರೆ. No, your old man is dead, for that no need to fast. ಇಲ್ಲ ಇಲ್ಲ, ನಿಮ್ಮ ಹಳೆ ಸ್ವಭಾವ, ಹಳೆ ಮನುಷ್ಯನು ಸತ್ ಹೋಗಿದ್ದಾನೆ, ಅದಕ್ಕಾಗಿ ಉಪವಾಸ ಪ್ರಾರ್ಥನೆ ಮಾಡೋದ್ No ಬೇಕಾಗಿಲ್ಲ. need to kill again and again. ಮತ್ತೆ ಮತ್ತೆ ಸಾಯಿಸೋದು ಬೇಕಾಗಿಲ್ಲ. Hallelujah. Are you with me? Once killed means killed, over. Once crucified means crucified, over is. ಒಂದ್ಸಲ ಸತ್ ಹೋದ್ರೆ ಆಯ್ತು, ಒಂದ್ಸಲ ಶಿಲುಬೆಗೆ ಹಾಕಲ್ಪಟ್ಟಿದ್ರೆ ಆಯ್ತು, ಮುಗ್ದೋಯ್ತು. If the devil can tell a lie that sin nature is still there, you have to crucify, then you will be so busy with the sin nature, even though you are saved, even though it is dead, you think you have to struggle. ಸೈತಾನ್ ನಿಮ್ಗೆ ಬಂದು ಸುಳ್ಳು ಹೇಳ್ಬೋದು, ಏನಂದ್ರೆ ಇನ್ನು ಪಾಪದ ಸ್ವಭಾವ ಇದೆ, ಜಗಳ ಆಡ್ಬೇಕು ಅಂತ ನೀವು ಅದ್ರ ಮೇಲೆ ನಂಬಿಕೆ ಇಟ್ರೆ ನೀವು ಇನ್ನೂ ಕೂಡ ಅಲ್ಲೇ ಕಷ್ಟ ಪಡ್ತೀರಾ, ಜಯ ಹೊಂದಕ್ಕಾಗಲ್ಲ. Hallelujah. Say, my sin nature is dead. My old man is dead. My old man is crucified with Christ Jesus. ನಾನಿಂದ ಹೇಳ್ರಿ, ನನ್ನ ಪಾಪದ ಸ್ವಭಾವ ಸತ್ತು ಹೋಗಿದೆ, ಹಳೆ ಮನುಷ್ಯನು ಯೇಸು ಕ್ರಿಸ್ತನೊಟ್ಟಿಗೆ ಶಿಲುಬೆಗೆ ಹಾಕಲ್ಪಟ್ಟನು. Now I told you that lady, after getting into a new marriage, why she is unable to enjoy her marriage? ನಾನು ನಿಮ್ಗೆ ಹೇಳಿದ್ನಲ್ಲ ಇವಾಗ ಉದಾಹರಣೆಯಲ್ಲಿ, ಆ ಸ್ತ್ರೀ ಅವಳು ಹೊಸ ಮದುವೆಯಲ್ಲಿ ಬಂದ್ರು ಕೂಡ ಯಾಕೆ ಹೊಸ ಮದುವೆಯಲ್ಲಿ ಆನಂದ ಪಡ್ತಾ ಇಲ್ಲ, ಖುಷಿ ಪಡ್ತಾ Now ಇಲ್ಲ? she got the best husband. ಇವಾಗ ಆಕೆಗೆ ಹೊಸ ಗಂಡ ಸಿಕ್ಕಿದ್ದಾನೆ ಮತ್ತು ಉತ್ತಮವಾಗಿರೋನ್ ಸಿಕ್ಕಿದ್ದಾನೆ. Very good man she married. ಬಹಳ ಒಳ್ಳೆ ವ್ಯಕ್ತಿಗೆ ಮದುವೆ ಆದ್ಲು. Why she is unable to enjoy? ಇವಾಗ ಯಾಕೆ ಆನಂದ ಪಡ್ತಾ ಇಲ್ಲ, ಖುಷಿ ಆಗ್ತಾ ಇಲ್ಲ? ಯಾಕೆ? Are you here? ಇಲ್ಲಿದ್ದೀರಾ, ಕೇಳ್ತಾ ಇದ್ದೀರಾ? I am not talking about marriage, I am talking about sin nature, okay? After getting into the new marriage, why she is still unable to enjoy? ಅವಳು ಹೊಸ ಮದುವೆಯಲ್ಲಿ ಬಂದ್ರು ಕೂಡ ಯಾಕೆ ಅವಳು ಆನಂದಿಸ್ತಾ ಇಲ್ಲ? Her husband is saying hallelujah, she has a fear he will beat him. He will beat her. ಆಕೆಯ ಗಂಡ ಹಾಲೆಲೂಯಾ ಅಂತ ಕೈ ಎತ್ತಿದಾಗ ಅವಳಿಗೊಂದು ಭಯ ಇರ್ತದೆ, ಏನಂದ್ರೆ ಈತ ಕೈ ಎತ್ತಾನ ಅಲ್ಲ ಹೊಡಿತಾನ ಅಂತ. Why? Higher? The old husband. ಹಳೆ ಮನುಷ್ಯನ old memories. ನೆನಪುಗಳು, ಹಳೆ ನೆನಪುಗಳು. Now that is a problem with us. ನಮ್ಮಲ್ಲಿ ಕೂಡ ಅದೇ ಸಮಸ್ಯೆ. Old memories. ಹಳೆ ನೆನಪುಗಳು. Old memories. ಹಳೆ ನೆನಪು. That is why Paul said. ಅದಕ್ಕಾಗಿಯೇ ಪೌಲನ್ ಹೇಳ್ತಾನೆ. Come with me to Romans 12th chapter. ರೋಮ 12ನೇ ಅಧ್ಯಾಯಕ್ಕೆ ತಿರುಗಿಸ್ರಿ. Verse 1 and 2. ರೋಮ 12ನೇ ಅಧ್ಯಾಯ 1, 2. I beseech you therefore, brethren, by the mercies of God, that you present your bodies a living sacrifice, holy, acceptable unto God, which is your reasonable service. Verse 1. Read verse 1. ಮೊದಲನೇ ವಾಕ್ಯ, ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದು ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. Hallelujah. This is a reasonable service. ಇದು ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. Bringing our body as a living sacrifice to God. ನಮ್ಮ ದೇಹಗಳನ್ನು ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸುವಂತೆ. It is a holy, acceptable unto God. ಇದು ದೇವರಿಗೆ ಮೆಚ್ಚುಗೆಯಾಗಿದೆ, ಪರಿಶುದ್ಧವಾಗಿದೆ. How? ಅದು ಹೇಗೆ? It is like, that lady who married a new husband. ಇದು ಏನು ಅಂದ್ರೆ ಆ ಸ್ತ್ರೀ ಒಂದು ಹೊಸ ಗಂಡನಿಗೆ ಮದುವೆ ಆಗಿದ್ದ ಹಾಗೆ. But if she carries that, she should not carry that excess baggage from the old marriage. ಆದ್ರೆ ಹಳೆ ಮದುವೆಯಿಂದ ಆ ನೆನಪುಗಳನ್ನು, ಆ ಎಲ್ಲ ಬ್ಯಾಗೇಜ್ ಅನ್ನು ಆಕೆ ಹೊತ್ಕೊಂಡು ಬರಬಾರ್ದು. That is what he says in verse 2. ಅದಕ್ಕೆ ಆತನು 2ನೇ ವಾಕ್ಯದಲ್ಲಿ ಹೇಳ್ತಾನೆ, Be not conformed to this world, but be ye transformed by the renewing of mind,
you may prove what is a good, acceptable and perfect will of God. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. Do not be conformed to the world. ಲೋಕದ ನಡವಳಿಕೆಯನ್ನು ಅನುಸರಿಸದೆ. Don't think like how you were before. ಇದರ ಅರ್ಥ ಏನಂದ್ರೆ ನೀವು ಮೊದಲು ಹೆಂಗಿದ್ರಿ ಅಂತ ಯೋಚನೆ ಮಾಡಬೇಡಿ. Earlier you were like a worldly people. You were like that. You were carried all these things. ಮೊದಲು ಲೋಕದ ಜನರಾಗೆ ಇದ್ರಿ, ಎಲ್ಲವನ್ನು ಹೊತ್ಕೊಂಡಿದ್ರಿ. With that mind, you can't enjoy your new marriage. ಅಂತಹ ಮನಸ್ಸಿಟ್ಕೊಂಡು ಹಳೆಯ ವಿಷಯಗಳ ಮೇಲೇನೆ ಮನಸ್ಸಿಟ್ಕೊಂಡು ಹೊಸ ಮದುವೆ ಆನಂದಿಸಕ್ಕಾಗಲ್ಲ. New marriage is a new life. ಹೊಸ ಮದುವೆ ಹೊಸ ಜೀವನ. Now you are risen with Christ. You should walk in the newness of life. ನೀವು ಯೇಸು ಕ್ರಿಸ್ತನೊಟ್ಟಿಗೆ ಜೀವನದಿಂದ ಎದ್ದಿದ್ದೀರಾ, ಇವಾಗ ಹೊಸಬರಾಗಿ ನಡಿಬೇಕು. Your thinking should change. ನಿಮ್ಮ ಯೋಚನೆ ಮಾಡುವಂತ ರೀತಿ ಬದಲಾಗಬೇಕು. Hallelujah. What is your thinking? ನಿಮ್ಮ ಯೋಚನೆ ಮಾಡುವಂತ ರೀತಿ ಏನಾಗಿರ್ಬೇಕು? My old sin nature is dead. ನನ್ನ ಹಳೆ ಪಾಪದ ಸ್ವಭಾವ ಸತ್ತು ಹೋಗಿದೆ. Means the bad husband is dead. ಅಂದ್ರೆ ಕೆಟ್ಟ ಗಂಡ ಸತ್ತು ಹೋದ. Now I have a new life. ನನ್ಗಿವಾಗ ಹೊಸ ಜೀವನ ಇದೆ. I am risen with Christ. ನಾನು ಯೇಸು ಕ್ರಿಸ್ತನೊಟ್ಟಿಗೆ ಜೀವಂತವಾಗಿ I will ಎದ್ದಿದ್ದೇನೆ. walk in the newness of life. ನಾನು ಜೀವನದಲ್ಲಿ ಹೊಸತನದಲ್ಲಿ ನಡೀತೇನೆ. I will not think that old experiences now. ನನ್ನ ಹಳೆ ಅನುಭವ, ಹಳೆ ನೆನಪುಗಳ ಬಗ್ಗೆ ಯೋಚನೆ ಮಾಡಲ್ಲ. Now I am like Jesus. ನಾನು ಈಗ ಯೇಸುವಿನ ಹಾಗೆ The ಇದ್ದೇನೆ. devil is under my feet. ಸೈತಾನನು ನನ್ನ ಕಾಲ್ ಕೆಳಗಿದ್ದಾನೆ. Now sin shall not have dominion over me. ಈಗ ಪಾಪ ನನ್ನ ಮೇಲೆ ರಾಜತ್ವ ಮಾಡಕ್ಕಾಗಲ್ಲ, I ದೊರೆತನ am ಮಾಡಕ್ಕಾಗಲ್ಲ. not under law but under grace. ನಾನು ಧರ್ಮಶಾಸ್ತ್ರದ ಕೆಳಗಲ್ಲ, ಕೃಪೆಯ ಕೆಳಗಿದ್ದೇನೆ. I have to change my thinking. ನನ್ನ ಯೋಚನೆ ಮಾಡುವಂತ ರೀತಿಯನ್ನು ಬದಲಾಯಿಸಬೇಕು. Say, I have to change my thinking. ನನ್ನ ಯೋಚನೆ ಮಾಡುವ ರೀತಿ ಬದಲಾಯಿಸಬೇಕು. Hallelujah. I'll continue next week. ನಾನು ಮುಂದಿನ ವಾರ ಮುಂದುವರಿಸ್ತೇನೆ. You have to change your thinking. ನಿಮ್ಮ ಯೋಚನೆ ಮಾಡುವಂತ ರೀತಿ ಬದಲಾಯಿಸಬೇಕು. No more you are having old nature. ಅದೇ ಹಳೆ ಸ್ವಭಾವ ನಿಮ್ಮಲ್ಲಿ ಇಲ್ಲನೇ ಇಲ್ಲ. You are not having two natures also. ನಿಮ್ಮಲ್ಲಿ ಎರಡು ಸ್ವಭಾವಗಳಿಲ್ಲ. You have only one nature. ಒಂದೇ ಸ್ವಭಾವ ಇದೆ. That is God's nature. ದೇವರ ಸ್ವಭಾವ ಒಂದೇ ನಿಮ್ಮಲ್ಲಿದೆ. Amen. Shall we pray? ಪ್ರಾರ್ಥನೆ ಮಾಡ್ಕೊಳ್ಳೋಣ. Shall we pray? Above Father, in Jesus' name we come before you. Open our eyes of understanding. ಅಪ್ಪ ತಂದೆ, ಯೇಸುವಿನ ಹೆಸರಲ್ಲಿ ನಿಮ್ಮ ಮುಂದೆ ಬರ್ತೇವೆ. ನಮ್ಮ ತಿಳುವಳಿಕೆಯ ಕಣ್ಣುಗಳನ್ನು ತೆರೆ. God, this truth, our sin nature is dead, will sink deep in our heart. ನಮ್ಮ ಪಾಪದ ಸ್ವಭಾವ ಸತ್ತು ಹೋಗಿದೆ ಎನ್ನುವ ಈ ಸತ್ಯ ನಮ್ಮ ಹೃದಯಗಳಲ್ಲಿ ಆಳವಾಗಿ ಹೋಗಲಿ. Our old man is crucified. ನಮ್ಮ ಹಳೆ ಮನುಷ್ಯನು ಶಿಲುಬೆಗೆ ಹಾಕಲ್ಪಟ್ಟನು. He is crucified. ಶಿಲುಬೆಗೆ ಹಾಕಲ್ಪಟ್ಟಿದ್ದಾನೆ. We are risen with Christ. ನಾವು ಯೇಸು ಕ್ರಿಸ್ತನೊಟ್ಟಿಗೆ ಜೀವಂತವಾಗಿ We ಎದ್ದಿದ್ದೇವೆ. will walk in the newness of life. ಜೀವನದ ಹೊಸತನದಲ್ಲಿ ನಡೀತೇವೆ. We will live for thy glory alone. ನಿನ್ನ ಮಹಿಮೆಗಾಗಿ ಮಾತ್ರ ಜೀವಿಸ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್.